ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 7ನೇ ವಾಕ್ಯ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು, ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ದಾವೀದನ ಒಂದು ಆರಿಸುವಿಕೆಯ ಕುರಿತಾಗಿ ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇದಕ್ಕಿಂತ ಮುಂಚೆ ದೇವರು ಇಸ್ರಾಯೇಲರಿಗಾಗಿ ಅವರ ಒತ್ತಾಯದ ಮೇರೆಗೆ ಒಬ್ಬ ರಾಜನನ್ನು ಕೊಡ್ತಾರೆ. ಬೆನ್ಯಾಮೀನ್ ಕುಲದ ಕೀಷನ ಮಗನಾದ ಸೌಲನನ್ನು ಅವರಿಗೆ ರಾಜನಾಗಿ ಕೊಡ್ತಾರೆ. ಅವನು ಎಲ್ಲರಿಗಿಂತ ಎತ್ತರವಾದವನು, ಪವರ್ಫುಲ್ ಆದಂತಹ ವ್ಯಕ್ತಿ, ಯುದ್ಧಕ್ಕೆ ಯೋಗ್ಯನಾದಂತಹ ವ್ಯಕ್ತಿ. ಅವನನ್ನು ರಾಜನಾಗಿ ಕೊಡ್ತಾರೆ. ಅದು ಇಸ್ರಾಯೇಲರ ಒತ್ತಾಯದ ನಿಮಿತ್ತ. ಆದರೆ ಈ ಸೌಲ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾನೆ, ದೇವರಿಗೆ ವಿಧೇಯನಾಗಲ್ಲ. 15ನೇ ಅಧ್ಯಾಯದಲ್ಲಿ ಓದಿದಾಗ ಅಮಾಲೇಕ್ಯರನ್ನು ಪೂರ್ಣವಾಗಿ ನಾಶ ಮಾಡುವಂತ ಹೇಳಿದಾಗ ನಾಶ ಮಾಡದಲೇ ತನಗಿಷ್ಟವಾದದ್ದನ್ನೆಲ್ಲ ಉಳಿಸ್ಕೊಂಡು ಬಂದದ್ದರಿಂದ ದೇವರು ಅವನ ಮೇಲೆ ಕೋಪಗೊಂಡು ಅವನನ್ನು ಅರಸುತನದಿಂದ ತೆಗೆದುಹಾಕ್ತಾರೆ. ಈ ಸಮಯದಲ್ಲಿ ದೇವರು ಸಮುವೇಲನಿಗೆ ಹೇಳ್ತಾನೆ, ನೀನು ಬೇತ್ಲೆಹೇಮಿನವನಾದ ಇಷಾಯನ ಮನೆಗೆ ಹೋಗಬೇಕು, ಅವರ ಮಕ್ಕಳಲ್ಲಿ ಒಬ್ಬನನ್ನು ನಾನು ರಾಜನಾಗಿ ಆರಿಸ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಈಗ ಸಮುವೇಲ ತೈಲ ಕುಪ್ಪಿಯನ್ನು ತೆಗೆದುಕೊಂಡು ಇಷಾಯನ ಮನೆಗೆ ಹೋಗ್ತಾನೆ. ಇಷಾಯನ ಮನೆಯಲ್ಲಿ ಹೋಗಿದ ತಕ್ಷಣ ಇಷಾಯನಿಗೆ ಹೇಳ್ತಾನೆ, ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ದೇವರು ಆರಿಸ್ಕೊಂಡಿದ್ದಾರೆ, ನಿನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಾ ಅಂತ ಹೇಳಿದಾಗ 6ನೇ ವಾಕ್ಯದಲ್ಲಿ ಏಲಿಯಾಬನು ಫಸ್ಟ್ ದೊಡ್ಡವನು ಮನೆಯಿಂದ ಅಲ್ಲಿ ಒಳಗಿಂದ ಈ ಸಮುವೇಲನ ಬಳಿಗೆ ಬರ್ತಾನೆ. ಏಲಿಯಾಬ ಬಂದಿದ ತಕ್ಷಣ ಇವನಿಗೆ ಅನಿಸುತ್ತೆ, ಯಾಕಂದರೆ ಅವನು ನೋಡೋಕ್ಕೆ ಚೆನ್ನಾಗಿದ್ದಾನೆ, ಹೈಟು ವೆಯ್ಟ್ ಇದ್ದಾನೆ, ಅವನು ಆಲ್ರೆಡಿ ಸೌಲನ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಸೈನಿಕನಾಗಿದ್ದಾನೆ, ಬಹಳ ಪವರ್ಫುಲ್ ಆದಂಥ ರಣಶೂರನಾಗಿದ್ದಾನೆ, ಸೈಜು ಚೆನ್ನಾಗಿದೆ. ಆಗ ಸಮುವೇಲನಿಗೆ ಅನ್ನಿಸ್ತು, ಇವನನ್ನೇ ದೇವರು ಆರಿಸಿಕೊಂಡಿರಬಹುದು, ಇವನೇ ಅಂತ ಹೇಳಿ ನಿಶ್ಚಯವಾಗಿ ಯೆಹೋವನ ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಅಂತ ಮನಸ್ಸಲ್ಲಿ ಸಮುವೇಲ ಅಂದ್ಕೊಳ್ತಾನೆ. ಇವನೇ ಇರ್ಬೋದು, ಇನ್ನೇನು ತೈಲ ಕುಪ್ಪಿ ತಗೊಳ್ತಾನೆ, ಅವನ ತಲೆ ಮೇಲೆ ಒಯ್ಯುವುದಕ್ಕಾಗಿ ಪ್ರಯತ್ನ ಮಾಡುವಾಗ ದೇವರು ಹೇಳ್ತಾರೆ, ನೀನು ಅವನ ಚೆಲುವಿಕೆಯನ್ನು ನೋಡಬೇಡ, ನೀನು ಅವನ ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯಾಕೆ ದೇವರಿಗೆ ಮಾತು ಹೇಳ್ತಾರೆ? ಹಿಂದೆ ನೀಳವನ್ನು ನೋಡಿ ಆ ಜನರಿಗೆ ಯೋಗ್ಯವಾದಂಥ ರೀತಿಯಲ್ಲಿ ಇರಲಿ ಅಂತೇಳಿ ಸೌಲನನ್ನು ಆರಿಸ್ಕೊಂಡ್ರು. ಆದರೆ ಹೃದಯ ದೇವರಿಂದ ದೂರ ಆಗೋಗ್ಬಿಟ್ಟಿತ್ತು. ಈ ದಿವಸ ನಿಮ್ಮ ಜೀವಿತದಲ್ಲಿ ನಮ್ಮ ಸೌಂದರ್ಯ, ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಆಸ್ತಿ, ನಮ್ಮ ವಿದ್ಯಾಭ್ಯಾಸ ಇದನ್ನು ನೋಡಿ ಅಲ್ಲ ನಿಮ್ಮನ್ನು ದೇವರು ಆರಿಸಿಕೊಂಡದ್ದು. ನಮ್ಮ ಬಲಹೀನತೆ ಮಧ್ಯದಲ್ಲಿ ನಮ್ಮನ್ನು ಆರಿಸಿಕೊಂಡಂತಹ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿ ಬರೀತಾನೆ, 1 ಕೊರಿಂಥ 1ನೇ ಅಧ್ಯಾಯ 26ರಿಂದ, ಸಹೋದರರೇ, ದೇವರು ನಮ್ಮನ್ನು ಕರೆದಾಗ ನಾವು ಎಂಥವರಾಗಿದ್ದೇವೆಂಬುದನ್ನು ಆಲೋಚಿಸಿಕೊಳ್ಳಿರಿ. ನಮ್ಮಲ್ಲಿ ಬಲವುಳ್ಳವರು ಇರಲಿಲ್ಲ, ಜ್ಞಾನಿಗಳಿರಲಿಲ್ಲ, ಕುಲೀನರಿರಲಿಲ್ಲ. ನಾವು ಬಲವಿಲ್ಲದವರಾಗಿದ್ವಿ, ನಾವು ಜ್ಞಾನವಿಲ್ಲದವರಾಗಿದ್ವಿ, ನಾವು ಕುಲಹೀನರಾಗಿದ್ವಿ, ಗಣನೆಗೆ ಬಾರದವರಾಗಿದ್ವಿ, ತಿರಸ್ಕರಿಸಲ್ಪಟ್ಟಂಥ ವ್ಯಕ್ತಿಗಳಾಗಿದ್ವಿ. ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡನೆಂಬುದಾಗಿ ಪೌಲ ಹೇಳ್ತಾನೆ. ಈಗಲೇ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಹೇಳಬೇಕು, ದೇವರೇ, ನನ್ನನ್ನು ಆರಿಸಿಕೊಂಡಂತಹ ನಿನ್ನ ಕೃಪೆಗಾಗಿ ಸ್ತೋತ್ರ. ಅಯೋಗ್ಯತೆಯನ್ನೇ ಯೋಗ್ಯತೆಯಾಗಿ ಮಾಡಿ ನಿಮ್ಮನ್ನು ಆರಿಸಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಲ್ಲಿ ದೇವರು ಆ ಸಮುವೇಲನಿಗೆ ಹೇಳ್ತಾನೆ, ನೀನು ಅವನ ಚೆಲುವಿಕೆಯನ್ನು ನೋಡಬೇಡ, ಅವನ ನೀಳವನ್ನು ನೋಡಬೇಡ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡೋದಿಲ್ಲ. ಮನುಷ್ಯ ಹೊರಗಿನ ತೋರಿಕೆಯನ್ನು ನೋಡ್ತಾನೆ, ಅವನ ಸೌಂದರ್ಯ ನೋಡ್ತಾನೆ, ಅವನ ಹೈಟ್ ನೋಡ್ತಾನೆ, ಅವನ ವೆಯ್ಟ್ ನೋಡ್ತಾನೆ, ಅವನ ಎಜುಕೇಷನ್ ನೋಡ್ತಾನೆ, ಅವನ ಆಸ್ತಿ ನೋಡ್ತಾನೆ, ಅವನ ಟ್ಯಾಲೆಂಟ್ ನೋಡ್ತಾನೆ. ಆದರೆ ದೇವರಿಗೆ ಇದು ಯಾವುದು ಬೇಕಾಗಿಲ್ಲ. ಇದೇನು ಇಲ್ಲದೇ ಇರುವಂಥ ವ್ಯಕ್ತಿಯನ್ನು ಕರೆದು ಇದೆಲ್ಲವನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಂತರ ದಾವೀದನನ್ನು ದೇವರು ಆರಿಸ್ಕೊಳ್ಳುವಂಥ ಚರಿತ್ರೆ ಕೆಳಗಿನ ವಾಕ್ಯಗಳಲ್ಲಿ ಓದ್ತೇವೆ. ದಾವೀದನಿಗೆ ಹೇಳುವಂಥ ನೀಳ ಇರಲಿಲ್ಲ, ಹೇಳುವಂತಹ
ಆ ಯುದ್ಧಾಭ್ಯಾಸ ಇರಲಿಲ್ಲ. ಆದರೆ ಪವರ್ಫುಲ್ ಅರಸನಾಗಿ ಅವನನ್ನು ಮಾರ್ಪಡಿಸಿದರೆ ಇಂದು ಒಂದು ವೇಳೆ ನೀನು ಬಲಹೀನತೆಯಲ್ಲಿರಬಹುದು, ನಿನ್ನಿಂದ ಯಾವುದು ಸಾಧ್ಯವಿಲ್ಲದಂಥ ಸ್ಥಿತಿಯಲ್ಲಿರಬಹುದು. ಆದರೆ ನೀನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದರೆ, ದೇವರ ಹೃದಯದ ಪ್ರಕಾರ ಜೀವಿಸುವಂಥ ವ್ಯಕ್ತಿಯಾಗಿದ್ದರೆ, ನಿನ್ನಲ್ಲಿ ಇವತ್ತಿರುವಂತಹ ಕೊರತೆಗಳನ್ನು ಉಂಟು ಮಾಡಿ ಅದನ್ನು ಸರಿಪಡಿಸಿ ನಿನ್ನನ್ನು ಉನ್ನತವಾದ ವ್ಯಕ್ತಿಯಾಗಿ ಮಾರ್ಪಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ಹೇಳಬೇಕು, ದೇವರೇ, ನನ್ನನ್ನು ಆರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನನಗಿಂತ ಯೋಗ್ಯರು, ನನಗಿಂತ ಬಲಶಾಲಿಗಳು, ನನಗಿಂತ ಜ್ಞಾನಿಗಳು, ನನಗಿಂತ ವಿದ್ಯಾವಂತರು ನನ್ನ ಕುಟುಂಬದಲ್ಲೇ ಇದ್ದಾಗ, ನನ್ನ ಬೀದಿಯಲ್ಲಿದ್ದಾಗ, ನಮ್ಮ ಊರಲ್ಲಿದ್ದಾಗ ಅವ್ರನ್ನೆಲ್ಲ ತಿರಸ್ಕರಿಸಿ ನನ್ನನ್ನು ಆರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಆತನು ಮಾಡಿದ ಉಪಕಾರಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು. ನಮ್ಮ ಹೃದಯವನ್ನು ನೋಡಿ ನಮ್ಮನ್ನು ಆರಿಸಿಕೊಂಡಂತಹ ಪರಲೋಕದ ದೇವರ ಮುಂದೆ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡು ಹೇಳೋಣ. ನಮ್ಮ ಹೃದಯವನ್ನು ನೋಡುವಂಥ ಒಬ್ಬ ದೇವರಿದ್ದಾನೆ. ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ಗಮನಿಸುವಂಥ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವ ಶಕ್ತನಾದ ದೇವರಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಆರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನಮ್ಮ ಅಯೋಗ್ಯತೆಯನ್ನು ಲೆಕ್ಕಿಸದೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದಂತಹ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ. ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.